ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. 25 ನವೆಂಬರ್ 2025 ದಿನದ ದಿನ ಭವಿಷ್ಯವನ್ನು ನಾವು ಈಗ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕ್ಲಿಯರ್ ಆದಂತಹ ಗ್ರೋತ್, ಒಂದು ಒಳ್ಳೆಯ ಗ್ರೋತ್ ಆಗೋದಕ್ಕೆ, ಪ್ರಮೋಷನ್ ಸಿಗೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು. ಹೊಸ ಯೋಜನೆಗಳೇನಾದ್ರೂ ಮಾಡ್ತೀರಾ, ಹೊಸ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತು ಮಾಡಬಹುದು. ಆರೋಗ್ಯ ಕೂಡ ನಿಮ್ಗೆ ನೀವು ಮಾಡುವಂತಹ ಕೆಲಸಕ್ಕೆ ಸಪೋರ್ಟ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಇದು ಶುಭ ದಿನ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟದಂತವ್ರಿಗೆ ಹಣಕಾಸಿನ ಲಾಭ ಆಗೋದಕ್ಕೆ, ಬಿಸ್ನೆಸ್ ನಲ್ಲಿ ಏನಾದ್ರೂ ನೀವಿದ್ರೆ, ಅದರಲ್ಲೂ ಈ ಕ್ಲಾತ್ ಇಂಡಸ್ಟ್ರಿ, ಡಿಸೈನಿಂಗ್ ಇಂಡಸ್ಟ್ರಿ ಈ ತರದ್ರಲ್ಲಿದ್ರೆ ನಿಮ್ಗೆ ಹೆಚ್ಚು ಹಣ ಬರೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬ ವಿಚಾರದಲ್ಲಿ ಕೂಡ ಒಂದು ನೆಮ್ಮದಿಯ ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ. ಮನಸ್ಸು ಸಂತೋಷದಿಂದ ತುಂಬಿರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಆದ್ರೆ ಮೈ ಬಿಸಿ ಆಗೋದು, ನೆಗಡಿ, ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹೊಸ ಆಪರ್ಚುನಿಟಿ ಬರ್ತವೆ, ಸ್ನೇಹಿತರ ಸಪೋರ್ಟ್ ಸಿಗುತ್ತೆ, ಹಾಗೇನೆ ಸಣ್ಣ ಪುಟ್ಟ ಪ್ರಯಾಣಗಳು ಕೂಡ ಆಗುವಂತಹ ಅವಕಾಶ ಇರುತ್ತೆ. ಆರೋಗ್ಯ ಕೂಡ ನಿಮಗೆ ಮಾಡುವಂತಹ ಕೆಲಸಕ್ಕೆ ಸಪೋರ್ಟ್ ಮಾಡ್ತದೆ. ಇನ್ನು ಕರ್ಕಾಟಕ ರಾಶಿಗೆ ಮನೆಯವರ ಜೊತೆ, ಫ್ಯಾಮಿಲಿ ಮೆಂಬರ್ ಜೊತೆಗೆ ಉತ್ತಮವಾದಂತಹ ಬಾಂಡಿಂಗ್ ಇದ್ದು ಒಂದು ಒಳ್ಳೆ ಕಮ್ಯುನಿಕೇಶನ್ ಮಾಡಿ ದಿನವನ್ನ ಇವತ್ತು ಒಳ್ಳೆ ತರದಲ್ಲಿ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಕೆಲಸದ ಒತ್ತಡ ಕಡಿಮೆ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಚಿಕ್ಕ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡೋದು, ಅದರಿಂದ ಹಣ ಖರ್ಚಾಗಬಹುದು. ಮತ್ತೆ ನಿಮ್ಮ ಫ್ಯಾಮಿಲಿನಲ್ಲಿರಬಹುದು, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರಬಹುದು, ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲೂ ನೀವು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ರು ಅಥವಾ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇದ್ದವರಾದ್ರೆ ಕ್ರಿಯೇಟಿವಿಟಿ ಮತ್ತೆ ಆ ಟೆಕ್ನಿಕಲ್ ನಾಲೆಡ್ಜ್ ಏನಿದೆ ಅದು ಬೂಸ್ಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಕೆಲಸದಲ್ಲಿ ಒಂದು ಡಿಸಿಪ್ಲಿನ್ ಆಗಿರ್ಬೇಕಾಗುತ್ತೆ. ನಿಮ್ಗೆ ಡಿಸಿಪ್ಲಿನ್ ಇಲ್ಲ ಆದ್ರೆ ಈ ಸಮಯದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಮನೆಯಲ್ಲಿ ಶಾಂತಿ ಇರುವಂತಹ ಮನೆಯ ಕುಟುಂಬ ಸದಸ್ಯರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೀವು ಮಾಡುವಂತ ಕೆಲಸಗಳಲ್ಲಿ ಆರೋಗ್ಯ ಸ್ವಲ್ಪ ಆವರೇಜ್ ಆಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ದೊಡ್ಡ ಸಮಸ್ಯೆ ಅಲ್ಲ, ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಪಾಸಿಟಿವ್ ಪೀಪಲ್, ತುಂಬಾ ನಿಮ್ಗೆ ನೆಮ್ಮದಿ ಕೊಡುವಂತಹ ಜನರು ಕನೆಕ್ಟ್ ಆಗ್ತಾರೆ. ಕೆಲಸ ಕೂಡ ತುಂಬಾ ಸುಲಭವಾಗಿ ಆಗ್ತದೆ. ನೀವು ಅನ್ಕೊಂಡಂತಹ ಕೆಲಸ ತುಂಬಾ ಸುಲಭವಾಗಿ ನಡೀತಾ ಹೋಗುತ್ತೆ. ಮನಸ್ಸು ಕೂಡ ನಿಮ್ಗೆ ಹಗುರವಾಗಿ ಇರುತ್ತೆ. ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ನೆಮ್ಮದಿಯಾಗಿ ದಿನವನ್ನ ಕಳಿಬಹುದು. ಒಳ್ಳೆ ಭೋಜನ ಮಾಡೋದು ಅಥವಾ ಒಳ್ಳೆ ರೆಸ್ಟೋರೆಂಟ್ ಹೋಗಿ ನಿಮಗೆ ಇಷ್ಟವಾದಂತಹ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋದು, ಈ ತರದ್ದು ಇರುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಹಣಕಾಸು ಕೂಡ ಉತ್ತಮವಾಗಿರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಕುಟುಂಬದ ಬೆಂಬಲ ದೊರೆಯುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡಿ ನಿಮ್ಮ ಒಂದು ಹೆಸರನ್ನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ. ಧನು ರಾಶಿಯವರಿಗೆ ಗುರಿ ಸಾಧನೆಗೆ ತುಂಬಾ ಫೋಕಸ್ ಬೇಕು ನಿಮ್ಗೆ ಈ ಸಮಯದಲ್ಲಿ. ಇವತ್ತಿನ ದಿನ ನೀವು ಅನ್ಕೊಂಡಿದ್ದನ್ನ ಸಾಧಿಸಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕು. ಸಣ್ಣ ಪುಟ್ಟ ಟ್ರಾವೆಲಿಂಗ್ ಆಗಬಹುದು, ಟ್ರಾವೆಲಿಂಗ್ ಅನವಶ್ಯಕವಾಗಿ ಮಾಡ್ಬೇಕಾಗಬಹುದು. ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗಬಹುದು ನಿಮ್ಗೆ ಇವತ್ತಿನ ದಿನ. ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇನ್ನು ಮಕರ ರಾಶಿ. ಒಂದು ಸ್ಟಡಿ ಆದಂತಹ, ಒಂದು ಕರೆಕ್ಟ್ ಒಂದೇ ಲೆವೆಲ್ ನಲ್ಲಿ ಆಗಿರುವಂತಹ ಒಂದು ಪ್ರೋಗ್ರೆಸ್ ಇರುವಂತಹ ದಿನ ಇವತ್ತು. ಮನೆಯವರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನೀವು ಮಾಡುವಂತಹ ಕೆಲಸಗಳಿಗೆ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ಸೋದು ಅಥವಾ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸದನ್ನ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಏನಾದ್ರು ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಬೇಕು ಅಂದ್ರೆ ಈ ಸಮಯದಲ್ಲಿ ಕಲ್ತ್ಕೊಳ್ಬಹುದು. ಕೋರ್ಸಸ್ಗೆ ಜಾಯಿನ್ ಆಗೋದು, ಈ ತರದ್ದು. ಹಣಕಾಸಿನ ಸ್ಟೆಬಿಲಿಟಿ ಇರುತ್ತೆ. ಹಾಗೇನೆ ಮನೆಯವರ ಸಪೋರ್ಟ್ ದೊರೆಯುತ್ತೆ. ಮನೆಯವರ ಮಾತನ್ನ ಸ್ವಲ್ಪ ನೀವು ಕೇಳ್ಬಿಟ್ಟು ಮುಂದಕ್ಕೆ ಸ್ಟೆಪ್ ತಗೊಳ್ಳೋದು ಈ ಸಮಯದಲ್ಲಿ ಒಳ್ಳೇದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಕೆಲಸದಲ್ಲಿ ಕ್ಲಾರಿಟಿ ಇಲ್ಲ, ಮಾಡಿದಂತಹ ಕೆಲಸಗಳು ಬೇಗ ಮುಗಿಯೋದಿಲ್ಲ. ಈ ತರದ ಒಂದು ಸ್ಟ್ರೆಸ್ಫುಲ್ ಆದಂತಹ ವಾತಾವರಣ ಇರುವಂತಹ ದಿನ. ಮನೆಗೆ ಬಂದ್ರೆ ಮನೇಲೂ ಕೂಡ ನೆಮ್ಮದಿ ಹೆಚ್ಚಾಗಿ ಇಲ್ಲದೆ ಇರಬಹುದು. ವಿದ್ಯಾರ್ಥಿಗಳಿಗೆ ಕೂಡ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇರುವಂತಹ ದಿನ ಇದು ಅಂತ ಹೇಳ್ಬಹುದು. ಸೊ ಇದಾಗಿತ್ತು 25 ನವೆಂಬರ್ 2025 ದಿನದ ದಿನ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.